ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ತುಂಬ ದಿವಸ ಆಗಿತ್ತು ಸನ್ರೈಸ್ ನೋಡಿ. ಆ ಜಾಗಕ್ಕೆ ಊರು ಮಧ್ಯೆಯಿಂದ ಹೋಗಬೇಕು. ಯಾವ ಥರ ಇದೆ ಅಂದರೆ ಒಂದು ಸ್ವಲ್ಪ ಸಿಮೆಂಟ್ ರೋಡು, ಒಂದು ಸ್ವಲ್ಪ ಆಫ್ ರೋಡು, ಒಂದು ಸ್ವಲ್ಪ ಟ್ರಕ್ಕಿಂಗು, ಒಂದೊಳ್ಳೆ ವ್ಯೂ ಪಾಯಿಂಟ್ ವಾಚಿಂಗು. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ, ವ್ಯೂ ನೋಡಿ ಹೆಂಗಿದೆ. ಹಾಯ್ ಗಾಯ್ಸ್, ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆನೇ ರೈಡ್ಗೆ ಹೊಂಟಿದ್ದೀವಿ. ಕುಂಗಲ್ ಬೆಟ್ಟ. ಈ ಅರ್ಲಿ ಮಾರ್ನಿಂಗ್ ರೈಡ್ಸ್ ಹೋಗಿ ತುಂಬ ದಿವಸ ಆಯಿತು ಗೈಸ್. ಯಾವ ಥರ ಆಗ್ಬಿಟ್ಟಿತ್ತು ಅಂದರೆ ಬಾಡಿ ಸಿಕ್ಕಾಪಟ್ಟೆ ಸೋಂಬೇರಿ ಆಗ್ಬಿಟ್ಟಿತ್ತು. ಬೆಳಿಗ್ಗೆ ಏನು ಹೋಗ್ತೀಯ, ಸಂಜೆ ಹೋಗೋಣ ಆರಾಮಾಗಿ ಸನ್ಸೆಟ್ ನೋಡ್ಕೊಂಡು ಬರೋಣ ವಾಪಸ್ಸು ಅಂತ ಆ ಥರ ಆಗೋಗಿತ್ತು ಬಾಡಿ. ಸಿಕ್ಕಾಪಟ್ಟೆ ಕೆಲಸ ಈ ನಡುವೆ. ಅದಕ್ಕೋಸ್ಕರ ಬಾಡಿ ಆ ಥರ ಹೇಳ್ತಾಯಿತ್ತು. ಈಗ ಕೆಂಗೇರಿ ಹತ್ರ ಇದ್ದೀವಿ. ಸ್ವಲ್ಪ ಕೋಲ್ಡ್ ಇದೆ ಕೆಂಗೇರಿ ಹತ್ರ ಬರ್ತಾ. ತುಂಬ ಅಲ್ಲ, ಸ್ವಲ್ಪ ಲೈಟಾಗಿದೆ, ತಣ್ಣಗೆ ಅನ್ನಿಸ್ತದೆ ಅಷ್ಟೇ. ಗಾಯ್ಸ್, ಹೊಟ್ಟೆ ತುಂಬ ಹಸಿತಾ ಇದೆ. ಬೆಳಿಗ್ಗೆ ಇದ್ದರೆ ಇದೊಂದು ತಲೆನೋವು, ಹೊಟ್ಟೆ ಹಸುವಾಗುತ್ತೆ. ಈಗ ಬಿಡ್ದಿಲ್ಲಿದ್ದೀವಿ. ಇಲ್ಲೇ ಎಲ್ಲಾದರೂ ಕಾಫಿಗೆ ಕುಡ್ಕೊಂಡು ಬ್ರೇಕ್ಫಾಸ್ಟ್ ತೊಗೊಂಡೆ ಹೋಗ್ಬಿಡ್ತೀವಿ ಬೆಟ್ಟಕ್ಕೆ ಒಂದೇ ಸತಿ. ಏನೇನು ಒಂದು 25 ಕಿಲೋಮೀಟ್ರ್ ಇರಬೇಕು, 20-25 ಕಿಲೋಮೀಟ್ರ್ ಇರಬೇಕು ಅಷ್ಟೇ ನಮ್ಮ ಲೊಕೇಶನ್ಗೆ. ನಾನು ಲೊಕೇಶನ್ ಹಾಕ್ಕೊಂಡಿಲ್ಲ, ಮುಂದೆ ಸಚಿನವ್ರು ಹಾಕ್ಕೊಂಡಿದ್ದಾರೆ ಲೊಕೇಶನು. ಒಂದು ಟೀ ಬ್ರೇಕ್ ನಿಲ್ಲಿಸೋಣ ಅಂತ. ಗಾಯ್ಸ್, ಲೊಕೇಶನಿಂದ ಹೋಗ್ತಾ ಇದ್ದೀವಿ. ಟೀ ಸಿಗಲಿಲ್ಲ, ಇನ್ನೂ ಲೇಟ್ ಆಗುತ್ತೆ ಅಂದರು. ಟೀ ಕಾಫಿ ಅದಕ್ಕೆ ಸುಮ್ಮನೆ ಇಲ್ಲಿದ್ದರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೆಲ್ಲಾದರೂ ಹತ್ರದಲ್ಲಿರೋ ಲೊಕೇಶನಲ್ಲಿ ಒಂದು ಟೀ ಬ್ರೇಕ್ ಹಾಕೋಣ ಅಂತ. ಬ್ರೋ, ಡ್ರೋನ್ ಆಡ್ಸೋಣ, ಸಕಲಾಗಿ ಬರುತ್ತೆ. ಆದರೆ ಜಾಗ ಚೆನ್ನಾಗಿಲ್ಲ ಇದು. ಇನ್ನೂ ಮುಂದೆ ಹೋಗೋಣ, ನಡೀರಿ ಬ್ರೋ. ಗೈಸ್, ಒಂದೊಳ್ಳೆ ಸನ್ರೈಸ್ ನೋಡಿಕೊಂಡು ಇಲ್ಲಿಂದ ಬಿಡ್ತಾಯಿದ್ದೀವಿ. ಬನ್ನಿ ಹೋಗೋಣ ಬ್ರೋ. ಅದೇ ನೀವು ಬಂದಿದ್ದು ರೋಡೆ. ಗೈಸ್, ಒಂದೊಳ್ಳೆ ಸನ್ರೈಸ್ ಆಯಿತು, ಸಖತ್ತಾಗಿತ್ತು. ತುಂಬ ದಿವಸ ಆಗಿತ್ತು ಸನ್ರೈಸ್ ನೋಡಿ, ತುಂಬ ಖುಷಿ ಆಯಿತು. ಚಳಿ ಹೊಡಿತಾ ಇದೆ ಬಿಸಿಲು ಆದಮೇಲೆ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿ ನೋಡಿದ್ರಿ ಎಷ್ಟು ಗಲೀಜಿತ್ತು ಯಪ್ಪ. ಹುಣಸೇನ ಹಳ್ಳಿ
ಅದಕ್ಕೆ ಊರು ಮಧ್ಯೆಯಿಂದ ಹೋಗಬೇಕು. ಯಾವ ಥರ ಇದೆ ಅಂದರೆ ಒಂದು ಸ್ವಲ್ಪ ಸಿಮೆಂಟ್ ರೋಡು, ಒಂದು ಸ್ವಲ್ಪ ಆಫ್ ರೋಡು, ಒಂದು ಸ್ವಲ್ಪ ಟ್ರಕ್ಕಿಂಗು, ಒಂದೊಳ್ಳೆ ವ್ಯೂ ಪಾಯಿಂಟ್ ವಾಚಿಂಗು. ಇಷ್ಟೆಲ್ಲ ಇದೆ ನೋಡಿ ಒಂದು ಜಾಗದಲ್ಲಿ. ಲೇಟಾ? ಸರಿ, ಹಂಗಾದ್ರೆ ಹೋಗ್ಬಿಟ್ಟು ಬಂದ್ಬಿಡೋಣ, ಬನ್ನಿ ಬಂದ್ಬಿಡೋಣ. ಗೈಸ್ ನಾಷ್ಟ ಆಗಿಲ್ಲ, ಲೇಟ್ ಇನ್ನು. ನಾವೇನೋ ನನ್ನ ಮಕ್ಕಳು ಬಂದ್ಬಿಟ್ಟಿದ್ದೀವಿ. ಏನಿನ್ನೊಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ ಗೈಸ್, ಜಾಸ್ತಿ ದೂರ ಏನಿಲ್ಲ. ನಾವು ಬಂದಿರೋ ಜಾಗದ್ದು ಟ್ರೇಡ್ ಮಾರ್ಕ್ ನೋಡ್ತೀರಾ ಏನು ಅಂತ? ಇದೇ ಟ್ರೇಡ್ ಮಾರ್ಕ್, ಆಮೆ ಥರ ಇರುತ್ತೆ. ಆಮೆನೇ ಸೇಮ್. ಟಾಟಾಯ್ಸ್, ನವಿಲ್ ನೋಡಿ, ನವಿಲು ನೋಡಿ ಹೆಂಗೆ ಹೋಗ್ತದೆ. ಏಯ್ ನವಿಲ್. ಗೈಸ್ ಜಾಗಕ್ಕೆ ಬಂದ್ವಿ. ಇದೆ ನೋಡಿ ಹೇಳಿದ್ದು, ಸಿಮೆಂಟ್ ರೋಡು ಅರ್ಧ. ಏನೇ ಸ್ವಲ್ಪದರಲ್ಲಿ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ, ಬನ್ನಿ ತೋರಿಸ್ತೀನಿ. ತುಂಬ ಜನ ಬಂದಿರಬೇಕು, ಗಾಡಿಗಳೆಲ್ಲ ಇದೆ ಇಲ್ಲ. ನೋಡಿ ಆಕ್ಟಿವಾದಲ್ಲಿ ಆಫ್ ರೋಡ್. ಗೈಸ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ, ವ್ಯೂ ನೋಡಿ ಹೆಂಗಿದೆ. ಸೈಕ್ ಅನ್ಕೊಳ್ಳಿ, ಸೈಕ್ ಮೋಡ ಎಲ್ಲ ಗಿಡದ ಮೇಲೆ. ಬನ್ನಿ ಗೈಸ್ ನೋಡಿ ಟ್ರೆಕ್ಕಿಂಗ್ ದಾರಿ ಹೆಂಗಿದೆ. ಇಲ್ಲೆಲ್ಲ ಗಾಡಿ ಹತ್ತಿಸೋಕ್ಕಾಗಲ್ಲ, ಅದಕ್ಕೆ ನಡ್ಕೊಂಡು ಬರ್ತಾ ಇದ್ದೀವಿ. ನೋಡಿ ಹೇಗಿದೆ ರೂಟು. ಓ ಫುಲ್ ಇನ್ಕ್ಲೈನ್, ಅದು ಬೇರೆ ಲೂಸ್ ಗ್ರಾವಲ್ಸು ಆಗ್ತಿಲ್ಲ. ಮಳೆ ಬಂದರೆ ಇಲ್ಲೆಲ್ಲ ವಾಟರ್ ಫಾಲ್ಸ್. ಮಳೆ ಬಂದೇ ಇರುತ್ತೆ, ಆ ರೂಟು ಹತ್ತಕ್ಕಾಗಲ್ಲ. ಹತ್ತೋದೊಂದು ಕಷ್ಟ ಆದರೆ ಅದು ನಾವು ರೈಡಿಂಗ್ ಬೂಟ್ಸ್ ಹಾಕೊಂಡ್ಬಿಟ್ಟಿದ್ದೀವಿ, ಹತ್ತಕ್ಕಾಗಲ್ಲ, ಜಾರ್ತೇವಿ. ನೋಡಿ
ನನಗೆ ಇಲ್ಲೇ ಸುಸ್ತಾಗೋಯ್ತು. ನೈಸಾಗೈತೆ ನೋಡಿ, ಗುಹೆ ಥರ ಅಲ್ಲ, ಗುಹೆನೇ. ಇಲ್ಲೆಲ್ಲ ಯಾರೋ ಮಾರ್ಕ್ ಹಾಕಿದ್ದಾರೆ. ಯಪ್ಪ, ಅದೇನಾ ಬ್ರಂಡು ಸುಸ್ತಾಗೋಯ್ತು ನನಗೆ. ಎಸ್ ನೋಡಿ ಹೇಗಿದೆ ವ್ಯೂ, ಕ್ರೇಜಿ ಅಂದ್ಕೊಳ್ಳಿ. ನೋಡಿ ಆಮೇಲೆ ತಲೆ ಥರ ಕಾಣಿಸ್ತಾ ಇದೆಯಾ, ಅಲ್ಲಿ ಫುಲ್ ನದಿ ಹರಿತಾ ಇದೆ ನೋಡಿ. ಮಿಸ್ಟ್ ನೋಡಿ ಫುಲ್ ಕವರ್ ಆಗಿದೆ ಮಿಸ್ಟು. ಇದೇ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ತುಂಬ ಜನ ಬಂದಿದ್ದಾರೆ ಇವತ್ತು, ಪರವಾಗಿಲ್ಲ. ನೋಡಿ ಹೇಗಿದೆ, ಸೂಪರ್ 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 ವ್ಯೂ. ಇಲ್ಲಿಂದ ವ್ಯೂ ಪಾಯಿಂಟ್ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಾ ಇದ್ದೀವಿ. ಹಲೋ ಗೈಸ್, ಇವಾಗ ಕುಂಗಲ್ ಬೆಟ್ಟದಿಂದ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ತಿಮ್ಮಪ್ಪನ ಬೆಟ್ಟ. ಒಂದು ನಾಷ್ಟಕ್ಕೊಂದು ಬ್ರೇಕ್ ತೊಗೋಬೇಕು, ನಾಷ್ಟ ಮಾಡಿಲ್ಲ. ಹೆವಿ ಸುಸ್ತು ಬೇರೆ ಆಗ್ತಾಯಿದೆ. ಒಂದು ನಾಷ್ಟ ಮಾಡಬೇಕು. ಇಲ್ಲಿ ಬೆಳಿಗ್ಗೆ ಬರ್ಬೇಕಾದ್ರೆ ಒಬ್ಬರು ಆಂಟಿ ಹತ್ರ ಕೇಳಿದ್ವಿ, ಆಂಟಿ ಅಲ್ಲಿ ನಾಷ್ಟ ಸಿಗುತ್ತೆ? ಆಂಟಿ ಅಂಗಡೀಲಿ ಕೇಳಿದ್ವಿ, ಆಂಟಿ ಇದ್ದವ್ರು ಇನ್ನೂ ರೆಡಿ ಆಗಿಲ್ಲ ಅಂದರು. ಇವಾಗ ಹೋಗ್ತಾ ನೋಡಬೇಕು, ರೆಡಿ ಆಗಿದ್ರೆ ನಾಷ್ಟ ತಿಂದ್ಕೊಂಡು ಟುವರ್ಡ್ಸ್ ರಾಮನಗರ ತಿಮ್ಮಪ್ಪನ ಬೆಟ್ಟ. ಈಗಿರೋದು ರಾಮನಗರದಲ್ಲೇ,